ಪ್ರಾಪರ್ಟೀಸ್ ಇನ್ ಮೈಸೂರು, ದಡ್ಗಳ್ಳಿ ಮೈಸೂರು. ಇದೊಂದು 30-40 ಮನೆ. ಇದು ಗ್ರೌಂಡು ಫಸ್ಟು, ಸೆಕೆಂಡ್, ಥರ್ಡ್ ಫ್ಲೋರ್ ಇದೆ. ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ 5 ಕಾರ್ ನಿಲ್ಸ್ಕೋಬೇಕು, ಆ ರೀತಿ ಮಾಡಿದ್ದಾರೆ. ಫಂಕ್ಷನ್ ಮಾಡೋಕ್ಕೂ ಯೂಸ್ ಆಗುತ್ತೆ, ಕಾರ್ ನಿಲ್ಸೋಕ್ಕೂ ಯೂಸ್ ಆಯ್ತದೆ. ಮೇಲ್ಗಡೆನೂ ಅಷ್ಟೇ ಒಂದು ಟೆರೆಸ್ ಗಾರ್ಡನ್ ಮಾಡಿದ್ದಾರೆ. ಮತ್ತು ಆಡಿಟೋರಿಯಂ ಮಾಡ್ತಾರಲ್ಲ ಆ ಥರ ಒಂದು ಫಂಕ್ಷನ್ ಹಾಲ್ ಮಾಡಿದ್ದಾರೆ. ಹೋಮ್ ಥಿಯೇಟ್ರ್ ಇದೆ, ಬಾರ್ ಕೌಂಟ್ರ್ ಮಾಡಿದ್ದಾರೆ. 4 ಬೆಡ್ರೂಮ್ ಇದೆ, ಎಲ್ಲ ದೊಡ್ಡ ದೊಡ್ಡ ರೂಮ್ಗಳು. ನೋಡಿ, ಇದು ಕಾರ್ ಪಾರ್ಕಿಂಗ್. 5 ಕಾರ್ ನಿಲ್ಲಿಸ್ಬೋದು. ಹೊರಗಡೆ ಒಂದು ನಿಲ್ಲಿಸ್ಕೊಂಡ್ರೆ 6 ಕಾರ್ ನಿಲ್ಲಿಸ್ಕೋಬೋದು. ಮತ್ತು ಫಂಕ್ಷನ್ ಮಾಡೋಕ್ಕೆಲ್ಲ ಚೆನ್ನಾಗಿದೆ ಇದು. ಮೇಲ್ಗಡೆ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ ಟಾಪಲ್ಲಿ, ಅಲ್ಲೂ ಒಂದು ಫಂಕ್ಷನ್ ಹಾಲ್ ಥರ ಮಾಡಿದ್ದಾರೆ. ಫಂಕ್ಷನ್ ಮಾಡ್ಬೋದು ಸಣ್ಣ ಪುಟ್ಟ. ಸೊ ಕಾರ್ಯ ಏನಾರು ಮಾಡಿದ್ರೆ ಎಲ್ಲೂ ಹೊರಗಡೆ ಹೋಗೋದು ಬೇಕಾಗಿಲ್ಲ. 45 ಚದರ ಮನೆ ಇದೆ ಇದು. 2,40,00,000 ಹೇಳ್ತಾಯಿದ್ದಾರೆ. ಫುಲ್ ಪಿಲ್ಲರ್, ಕಾಲಮ್, ಬೀಮ್ ಇದೆಲ್ಲ ಕೊಟ್ಟು ಮಾಡಿರೋದು. ಫುಲ್ಲು ಟೀಕ್ ಹಾಕಿದ್ದಾರೆ, ಗ್ಲಾಸ್ ಆನ್ ಟೀಕ್. ಮತ್ತು ಲೈಟಿಂಗು ಇದೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಫರ್ನಿಷ್ಡ್ ಹೌಸ್ ಇದು. ಮುಂದ್ಗಡೆ ಕಾಣ್ತಾ ಇರೋದು ಬಾಲ್ಕನಿ. ನೋಡಿ, ಇದೊಂದು ಬಾಲ್ಕನಿ, ಮೇಲ್ಗಡೆದೊಂದು ಬಾಲ್ಕನಿ. 4 ಬೆಡ್ರೂಮ್ ಇದೆ, ಅದರಲ್ಲಿ 2 ಬೆಡ್ರೂಮ್ಗೆ ಬಾಲ್ಕನಿ ಇದೆ. ನೋಡಿ, ಇದು ಕಾರ್ ಪಾರ್ಕಿಂಗ್. ನೋಡಿ, ಎಲ್ಲ ಕಡೆನೂ ಬೀಮ್ ಕೊಟ್ಟು ಕನ್ಸ್ಟ್ರಕ್ಷನ್ ಮಾಡಿರೋದು. ಮತ್ತು ಹೊರಗಡೆಯಿಂದ ಆ ಕಡೆ ಮನೆಯವರು ಏನು ಡಿಸ್ಟರ್ಬೆನ್ಸ್ ಮಾಡಬಾರ್ದು, ಆ ಥರ ಫುಲ್ ಗ್ರಿಲ್ ಕವರ್ ಮಾಡಿದ್ದಾರೆ. ಗಾಡಿ ಹೋಗೋ ಬರೋದಕ್ಕೂ ಜಾಗ ಬಿಟ್ಟಿದ್ದಾರೆ. ಸಣ್ಣ ಪುಟ್ಟ ಫಂಕ್ಷನ್ ಇದ್ದರೆ ಆರಾಮಾಗಿ ಇಲ್ಲಿಯೇ ಮಾಡ್ಕೋಬೋದು. ಮೇಲ್ಗಡೆನೂ ಇದೆ. ಫುಲ್ ವಿಡಿಯೋ ನೋಡಿದ್ರೆ ಗೊತ್ತಾಯ್ತದೆ. ಮತ್ತು ಇದು ಚೌಕಟ್ಟು ಇದೆಯಲ್ಲ, 8 ಅಡಿ ಹೈಟ್ಗೆ ಮಾಡಿರೋದು. ಎಲ್ಲ ಕಡೆ 7 ಅಡಿಗೆ ಮಾಡ್ತಾರೆ. ನೋಡಿ, ಇದು ಕೇಜ್ ಗ್ಯಾಸ್ ಸಿಲಿಂಡರ್ ಇಟ್ಕೊಳ್ಳೋದಕ್ಕೆ 8 ಅಡಿಗೆ ಡೋರು, ವಿಂಡೋಸ್ ಎಲ್ಲ ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ವಿಂಡೋಗಳು ಹಾಕಿದ್ದಾರೆ. ಮತ್ತು ಎಲ್ಲ ಜಾಗ್ವಾರ್ ನಲ್ಲಿಗಳು ಹಾಕಿದ್ದಾರೆ. ಲೊಕೇಶನ್ ಭಾಳ ಚೆನ್ನಾಗಿದೆ. ನೋಡಿ, ಇಲ್ಲಿಂದ ಡೈಲಿ ಓಡಾಡೋಕ್ಕೆ ಇಲ್ಲೊಂದು ಗೇಟ್ ಮಾಡಿದ್ದಾರೆ. ಈಗ ಫಸ್ಟ್ ಫ್ಲೋರ್ ಮೇಲೆ ಹೋಗ್ತಾ ಇದ್ದೀನಿ. ಫಸ್ಟ್ ಫ್ಲೋರಿಗೆ ಬಂದಿದ್ದೀನಿ. ನೋಡಿ, ಡೋರ್ ಇದೆಯಲ್ಲ, ಡೋರ್ ಸೈಜು ಅಷ್ಟೇ 4 ಅಡಿ ಮಾಡಿದ್ದಾರೆ. 5 ಅಡಿ. ಮಾಮೂಲಿ ಡೋರ್ ಎಲ್ಲ ಕಡೆ ಮಾಡ್ತಾರಲ್ಲ, ಅದಕ್ಕಿಂತ 1 ಅಡಿ ಜಾಸ್ತಿ ಇದೆ ಇದು. ನೋಡಿ, ಹೈಟ್ ಇದೆಯಲ್ಲ, 8 ಅಡಿಗೆ ಮಾಡಿರೋದು. ಇಂಚಸ್ ಎಲ್ಲ ಬ್ರಾಸ್ತೆ ಕೊಟ್ಟಿದ್ದಾರೆ. ಆಮೇಲೆ ಥಿಕ್ನೆಸ್ ಎಲ್ಲ ಡೋರ್ಗೂ 2 ಇಂಚ್ ದಪ್ಪ ಮಾಡಿದ್ದಾರೆ. ಮೇಲ್ಗಡೆ ಹೋಗಿ ಸ್ಟೇರ್ ಕೇಸ್ ಕೆಳಗಡೆ UPS ಪ್ರಾವಿಷನ್ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇರೋದು ಲಿವಿಂಗ್. TV ಕ್ಯಾಬಿನೆಟ್.
ಡೋರ್ ಹೈಟ್ ನೋಡಿ 8 ಅಡಿಗೆ ಕೊಟ್ಟಿರೋದು. ಸೀಲಿಂಗ್ 10.5 ಅಡಿಗೆ ಕೊಟ್ಟಿದ್ದಾರೆ. ನೋಡಿ ರಾಡ್ ಹಾಕಿದಾರಲ್ಲ ಎಲ್ಲ ಪ್ಯೂರ್ SS. ನೋಡಿ ಇದು ಬಾಲ್ಕನಿ. ಥಿಕ್ನೆಸ್ ನೋಡಿ, ವಿಂಡೋ ಡೋರು ಪ್ರತಿಯೊಂದೂ 2 ಇಂಚ್ ದಪ್ಪ ಇದೆ. ಕ್ಲಾಸ್ 1 ಟೀಕ್ ಇದು. ಫಾಲ್ ಸೀಲಿಂಗ್ ಸಿಂಪಲಾಗಿ ಮಾಡಿದ್ದಾರೆ, ನೀಟಾಗಿ ಮಾಡಿದ್ದಾರೆ. ನೋಡಿ ಈ ಥರ ಕೆಲಸ ಏನಾರ ಮೈಸೂರು ಸರೌಂಡಿಂಗಲ್ಲಿ ಮಾಡಿಸ್ಬೇಕು ಅಂದರೆ ನಮಗೆ ಸಂಪರ್ಕ ಮಾಡಿ. ಮೈಸೂರು ಸರೌಂಡಿಂಗಲ್ಲಿ ಎಲ್ಲೇ ಇದನ್ನು ನಾವು ಕೆಲಸ ನೀಟಾಗಿ ಮಾಡಿಕೊಡ್ತೀವಿ. ನೋಡಿ ಮೇನ್ ಡೋರ್ ಇದು ಎಷ್ಟು ಹೈಟ್ ಇದೆ ನೋಡಿ. ಇದು ವಿಡಿಯೋ ನಾನು ಫಸ್ಟ್ ಫ್ಲೋರಲ್ಲಿ ಮಾಡ್ತಾ ಇರೋದು. ನೋಡಿ UPSಗೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಇದೊಂದು ಬೆಡ್ರೂಮು. ಕಾಮನ್ ಬಾತ್ರೂಮ್. ನೋಡಿ ಹಿಂಡ್ವೇರ್ ಮತ್ತು ಜಾಗ್ವಾರ್ ಯೂಸ್ ಮಾಡಿದ್ದಾರೆ. ಸ್ಯಾನಿಟ್ರಿ. ನೋಡಿ ಎಲ್ಲ ಜಾಗ್ವಾರ್ ನಲ್ಲಿಗಳು. ನೋಡಿ ಬೆಡ್ರೂಮ್ಗಳಿಗೆ ಪ್ರತಿಯೊಂದಕ್ಕೂ ಬ್ರಾಸ್ತು ಹಾಕಿದ್ದಾರೆ ಇಂಚಸ್. ಇದು ಒಂದು ಬೆಡ್ರೂಮ್ ಆಯಿತು. ಡ್ರೆಸ್ಸಿಂಗ್ ಟೇಬಲ್. ಗಾಳಿ ಬೆಳಕು ಮಸ್ತಾಗಿದೆ ಇಲ್ಲಿ, ಯಾಕಂದರೆ ದೊಡ್ಡ ದೊಡ್ಡದು ಕಿಟಕಿಗಳೆಲ್ಲ ಯೂಸ್ ಮಾಡಿದಾರಲ್ಲ. ವಾರ್ಡ್ರೋಬು. ಲಿವಿಂಗ್ಗೆ ಬಂದು ಮತ್ತು ಕಿಚನ್ ಕಮ್ ಡೈನಿಂಗ್ಗೆ ಹೋಗ್ತಾಯಿದ್ದೀನಿ ಈಗ. ನೋಡಿ ರೈಟ್ ಸೈಡಲ್ಲಿರೋದು ಡೈನಿಂಗ್. ಇದು ಪೂಜಾ ರೂಮು. ನೋಡಿ ಕಿಟಕಿ ಹೈಟೂ 8 ಅಡಿ ಬರ್ತದೆ. ಡೋಲ್ ಎಷ್ಟಿದೆ ಅಷ್ಟೇ ಕಿಟಕಿಗೆ ಹೈಟ್ ಕೊಟ್ಟಿದ್ದಾರೆ. ಇದು ಕಿಚನ್. ಸ್ಟೋರೇಜ್ ಬೇಕಾದಷ್ಟು ಹಿಡಿತದೆ. ಸಿಂಕ್.
ನೋಡಿ, ಇದಕ್ಕೂ ಜಾಗವಾರು ಕೊಟ್ಟಿದ್ದಾರೆ. ಗ್ಯಾಸ್ ಪೈಪು, ಆಸ್ ಪರ್ ವಾಸ್ತು ಈಸ್ಟ್ಗೆ ಕೊಟ್ಟಿದ್ದಾರೆ ಕಿಚನ್. ನೋಡಿ, ಆ ಕಡೆದು ಡೈನಿಂಗ್, ಯುಟಿಲಿಟಿ. ಪಾತ್ರೆ ಜಾಸ್ತಿ ಇದ್ದಾಗ ಈಚೆ ಕಡೆ ತಗೊಂಡು ಬಂದು ವಾಶ್ ಮಾಡ್ಬೋದು. ಫುಲ್ ಗ್ರಿಲ್ ಕವರ್ ಮಾಡಿದ್ದಾರೆ ಯುಟಿಲಿಟಿಗೆ. ಆಂಟಿಸ್ಗೆ ಟೈಲ್ಸ್ ಹಾಕಿದ್ದಾರೆ ಯುಟಿಲಿಟಿಗೆ. ವಾಷಿಂಗ್ ಮಿಷಿನ್ಗೆ ಇದು ಪಾಯಿಂಟು. ಈಗ ಮತ್ತೆ ಕಿಚನ್ಗೆ ಬಂದು ಸೆಕೆಂಡ್ ಫ್ಲೋರ್ಗೆ ಹೋಗ್ತಾಯಿದ್ದೀನಿ. ಈಗ ನಾನು ಸೆಕೆಂಡ್ ಫ್ಲೋರ್ಗೆ ಹೋಗ್ತಾಯಿದ್ದೀನಿ. ಸೆಕೆಂಡ್ ಫ್ಲೋರ್ಗೆ ಬಂದಿದ್ದೀನಿ. ಈಗ ಇದೊಂದು ಬೆಡ್ರೂಮು ಸೆಕೆಂಡ್ ಫ್ಲೋರಲ್ಲಿ. ಟೋಟಲ್ 4 ಬೆಡ್ರೂಮ್ದು 4 BHK ಮನೆ ಇದು, ವಿತ್ 5 ಕಾರ್ ಪಾರ್ಕಿಂಗ್. ಇದು 2ನೇ ಬೆಡ್ರೂಮ್ ತೋರಿಸ್ತಾ ಇರೋದು. ಇದರಲ್ಲೂ ಫಾಲ್ಸ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ. ಈ ಬೆಡ್ರೂಮ್ಗೂ ಬಾಲ್ಕನಿ ಇದೆ. ನೋಡಿ, ಥಿಕ್ನೆಸ್ ಎಲ್ಲದಕ್ಕೂ 2 ಇಂಚ್ ದಪ್ಪನೇ ಹಾಕಿರೋದು. ನೋಡಿ, ನೀಟಾಗಿ ಕೆಲಸ ಮಾಡಿಸ್ಬೇಕು ಅಂಥವ್ರಿಗೆ ಬೇಕಾದ್ರೆ ಸಂಪರ್ಕ ಮಾಡಿ. ಮೈಸೂರು ಸುತ್ತ ಎಲ್ಲೇ ಇದ್ರೂ ಕೆಲಸ ನಾವು ಮಾಡಿಕೊಡ್ತೀವಿ. ನಮ್ಮ ಗ್ರೂಪಲ್ಲಿ ಎಲ್ಲ ಥರದ ಕೆಲಸದವರಿದ್ದಾರೆ. ನೋಡಿ, ಈ ಮಾಸ್ಟರ್ ಬೆಡ್ರೂಮ್ ಇದು. ಈ ಮಾಸ್ಟರ್ ಬೆಡ್ರೂಮ್ಗೆ ಡ್ರೆಸ್ಸಿಂಗ್ ರೂಮ್ ಇದು. ಈ ಕಡೆ ಡ್ರೆಸ್ಸಿಂಗ್ ರೂಮು, ಡ್ರೆಸ್ಸಿಂಗ್ ಟೇಬಲ್. ಎದುರುಗಡೆ ಕಾಣ್ತಾ ಇರೋದು ಅಟ್ಯಾಚ್ ಬಾತ್ರೂಮ್. ನೋಡಿ, ವಾರ್ಡ್ರೋಬ್ ಸುತ್ತ ಹಾಕಿದ್ದಾರೆ. ಅಟ್ಯಾಚ್ ಬಾತ್ರೂಮ್, ವಾಶ್ ಬೇಸಿನ್. ಬಾತ್ ಟಬ್, ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ.
ಇದು ಮಾಸ್ಟರ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮು, ಡ್ರೆಸ್ಸಿಂಗ್ ಟೇಬಲ್ ಇದೆಲ್ಲ, ಡ್ರೆಸ್ಸಿಂಗ್ ರೂಮ್ ಇದೆಲ್ಲ ಕೊಟ್ಟಿರೋದು. ಈಗ ನಾನು ಸೆಕೆಂಡ್ ಫ್ಲೋರ್ಗೆ ಬಂದು ವೀಡಿಯೋ ಮಾಡ್ತಾರೆ. ಇದು ನೋಡಿ, ಎಲ್ಲ ಕಡೆಯೂ ಜಾಗರ್ನಲ್ಲಿ ಕೊಟ್ಟಿದ್ದಾರೆ. ಕಂಪ್ಲೀಟ್ ಮೆಟೀರಿಯಲ್ ಕ್ಲಾಸ್ 1 ಮೆಟೀರಿಯಲ್ ಹಾಕಿರೋದು. ಎರಡನೇ ಬೆಡ್ರೂಮ್ ಇದು. ಎರಡನೇ ಅಂದರೆ ಸೆಕೆಂಡ್ ಫ್ಲೋರಲ್ಲಿ. ಈಗ ಟೋಟಲಿ ನಾನು 3ನೇ ಬೆಡ್ರೂಮ್ ಈಗ ಶೋ ಮಾಡ್ತಾ ಇರೋದು. ನೋಡಿ, ಇದೂ ಅಷ್ಟೇ. ಈ ಕಡೆ ಡ್ರೆಸ್ಸಿಂಗ್ ರೂಮು, ಎದುರುಗಡೆ ಕಾಣ್ತಾ ಇರೋದು ಡ್ರೆಸ್ಸಿಂಗ್ ಟೇಬಲ್. ನಲ್ವತ್ತು ಚದರ ಮನೆ ಇದೆ. 2,40,00,000 ಇದರದ್ದು ಬೆಲೆ ಹೇಳ್ತಾ ಇದ್ದಾರೆ. ಇದು ಅಟ್ಯಾಚ್ ಬಾತ್ರೂಮ್. ಜಾಗ್ವಾರ್ನಲ್ಲಿ ವಾಶ್ ಬೇಸಿನ್. ಇನ್ನೊಂದು ಬೆಡ್ರೂಮು ವೀಡಿಯೋ ಮಾಡಿಲ್ಲ ನಾನು. ಈಗ 3rd ಫ್ಲೋರ್ಗೆ ಹೊರಟೋಗ್ತಾ ಇದ್ದೀನಿ. ನೋಡಿ, ಎದುರುಗಡೆ ಕಾಣ್ತಾ ಇರೋದು ಬಾರ್ ಕೌಂಟ್ರು. ಈ ಕಡೆ ಗ್ಲಾಸ್ ಡೋರ್ ಕೊಟ್ಟಿದ್ದಾರೆ. ಗ್ಲಾಸ್ ಡೋರ್ ಕೊಟ್ಟು ಟೆರೆಸ್ ಗಾರ್ಡನ್. ನೋಡಿ, ಡೋರ್ ಓಪನ್ ಮಾಡ್ಕೊಂಡು ಟೆರೆಸ್ ಗಾರ್ಡನ್ಗೆ ಬಂದಿದ್ದೀನಿ. ನೋಡಿ, ಮಕ್ಕಳಿಗೆ ಬರ್ತ್ಡೇ ಅವೆಲ್ಲ ಬರ್ತದಲ್ಲ, ಅಂಥ ಟೈಮಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ ಮಾಡೋಕ್ಕೆಲ್ಲ ಚೆನ್ನಾಗಿದೆ ಇದು. ಕೆಳಗಡೆ ಕಾರ್ ಪಾರ್ಕಿಂಗ್ ಇದೆ, ಅಲ್ಲೂ ಮಾಡ್ಬೋದು, ಇಲ್ಲೂ ಮಾಡ್ಬೋದು. ಮತ್ತು ಬಾರ್ ಕೌಂಟರ್ ಕಡೆ ಬಂದಿದ್ದೀನಿ. ಇದು ಹೋಮ್ ಥಿಯೇಟ್ರ್. ಹೋಮ್ ಥಿಯೇಟ್ರಿಗೆ ಸ್ಪೇಸ್ ಬಿಟ್ಟಿದ್ದಾರೆ. ಬಂದವರು ಏನು ಬೇಕಾದ್ರೂ ರೆಡಿ ಮಾಡ್ಕೋಬೋದು. ಪ್ರೊಜೆಕ್ಟ್ರಿಗೆ ಪ್ರತಿಯೊಂದಕ್ಕೂ ಇದು ಬಿಟ್ಟಿದ್ದಾರೆ. ಜಿಮ್ ಬೇಕಾದರೂ ಮಾಡ್ಕೋಬೋದು, ಹೋಮ್ ಥಿಯೇಟ್ರ್ ಬೇಕಾದ್ರೂ ಮಾಡ್ಕೋಬೋದು, ಅಥವಾ ಅರ್ಧ ಡಿವೈಡ್ ಬೇಕಾದ್ರೂ ಮಾಡ್ಕೋಬೋದು. ಈಗ 4th ಫ್ಲೋರ್ಗೆ ಹೋಗ್ತಾಯಿದ್ದೀನಿ, ಟೆರೆಸ್ ಮೇಲೆ.
ಮೇಲ್ಗಡೆ 1000 ಲೀಟ್ರದ್ದು ಓವರ್ ಹೆಡ್ ಟ್ಯಾಂಕ್ ಇಟ್ಟಿದ್ದಾರೆ. ನೋಡಿ, ಇಲ್ಲಿನ ಚಾಮುಂಡಿ ಬೆಟ್ಟದ ದೇವಸ್ಥಾನ ಚೆನ್ನಾಗಿ ಕಾಣ್ತಿದೆ ನೋಡಿ. ರಿಂಗ್ ರೋಡ್ ಇದು.